ನಿತ್ಯದಲ್ಲಿಯೂ ದೇವರಿಗೆ ದೀಪವನ್ನು ಅರ್ಪಣೆ ಮಾಡಬೇಕು. ನಮ್ಮ ಅಜ್ಞಾನವೆಂಬ ಕತ್ತಲೆಯನ್ನು ಪರಿಹರಿಸಿ ಜ್ಞಾನವೆಂಬ ಬೆಳಕನ್ನು ನಮ್ಮ ಜೀವನದಲ್ಲಿ ಭಗವಂತ ಕರುಣಿಸಬೇಕು ಅನ್ನುವುದಕ್ಕೋಸ್ಕರ ಪ್ರತಿನಿತ್ಯದಲ್ಲಿ ದೇವರಿಗೆ ದೀಪದ ಸಮರ್ಪಣೆ ಇದೆ. ವಿಶೇಷವಾಗಿ ಈ ಕಾರ್ತಿಕ ಮಾಸದಲ್ಲಿ ಆಶ್ವಿನ ಪೌರ್ಣಿಮೆಯಿಂದ ಕಾರ್ತಿಕ ಪೌರ್ಣಿಮೆಯವರೆಗೆ ಮುಂದೂ ಕೂಡ ಕೆಲವರು ಮಾಡ್ತಾರೆ. ದೇವರಿಗೆ ದೀಪದ ಸಮರ್ಪಣೆ ವಿಶೇಷವಾಗಿ ಮಾಡುವಂತಹ ಪದ್ಧತಿ. ಅದರಲ್ಲಿಯೂ ಇವತ್ತು ದೀಪಾವಳಿಯಿಂದ ಭಗವಂತನಿಗೆ ದೀಪಾರಾಧನೆಯನ್ನು ಮಾಡುವುದುಂಟು. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನೇ ಹೇಳಿದ ಹಾಗೆ, ಯಾನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತ್ಯ ಸಂಯಮಿ ಯಸ್ಯಾಂ ಜಾಗೃತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಜ್ಞಾನಿಗಳಿಗೆ ಜಗತ್ತೆಲ್ಲ ಯಾವ ವಿಷಯದಲ್ಲಿ ಎಚ್ಚರ ಇದೆ ಆ ವಿಷಯದಲ್ಲಿ ಅವರಿಗೆ ನಿದ್ರೆ, ಅದು ಕತ್ತಲೆ ಇದ್ದ ಹಾಗೆ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ. ಜಗತ್ತೆಲ್ಲ ಯಾವ ವಿಷಯದಲ್ಲಿ ಮಲಗಿದೆ ಕತ್ತಲೆ, ಆ ವಿಷಯದಲ್ಲಿ ಮಾತ್ರ ಜ್ಞಾನಿಗಳಿಗೆ ಎಚ್ಚರ, ಅದು ಬೆಳಕು. ದೇವರು, ಧರ್ಮ, ತತ್ವಗಳು, ಈ ವಿಷಯದಲ್ಲಿ ಜಗತ್ತಿಗೆ ನಿದ್ರೆ ಇದೆ, ಜಗತ್ತಿಗೆ ಕತ್ತಲೆ ಇದೆ. ಆದರೆ ಜ್ಞಾನಿಗಳಿಗೆ ಆ ವಿಷಯದಲ್ಲಿ ಎಚ್ಚರ ಇದೆ, ಬೆಳಕಿದೆ. ಜ್ಞಾನಿಗಳಿಗೆ ದೇವರ ವಿಷಯದಲ್ಲಿ ಎಚ್ಚರ ಇದ್ದರೆ ಜಗತ್ತಿಗೆ ಆ ವಿಷಯದಲ್ಲಿ ಕತ್ತಲೆ. ಇವತ್ತು ನಾವು ದೇವರಿಗೆ ದೀಪವನ್ನು ಬೆಳಗಿ ಪ್ರಾರ್ಥನೆ ಮಾಡಬೇಕಾದದ್ದೇನು ಅಂದರೆ, ದೇವರ ಮುಂದೆ ದೀಪ ಹಚ್ತೇವಲ್ಲ, ದೇವರ ಮುಂದೆ ದೀಪ ಹಚ್ಚಿ ದೇವರ ವಿಷಯದಲ್ಲಿ ನಮಗೆ ಜ್ಞಾನ ಇರಲಿ, ಇನ್ನುಳಿದ ವಿಷಯದಲ್ಲಿ ನಮ್ಮ ತಲೆ ವ್ಯರ್ಥ ಕಾಲಹರಣ ಮಾಡುವುದು ಬೇಡ, ವ್ಯರ್ಥ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ತಲೆ ಕೆಡಿಸಿಕೊಳ್ಳುವುದು ಬೇಡ. ದೇವರ ಸ್ಮರಣೆಯನ್ನು ಮಾಡುವಂತಾಗಲಿ, ಧರ್ಮ ಯಾವುದು ನಮಗೆ ಗೊತ್ತಾಗಲಿ, ದೇವರ ಮಹಿಮೆ ಏನು ನಮಗೆ ತಿಳಿಯಲಿ, ಮಹಾತ್ಮರ ಆದರ್ಶವೇನು ಅದು ನಮ್ಮ ಕಣ್ಣು ಮುಂದಿರಲಿ, ಆ ವಿಷಯದಲ್ಲಿ ನಮಗೆ ಬೆಳಕಿರಲಿ. ಇನ್ನುಳಿದ ಪ್ರಾಪಂಚಿಕ ವಿಷಯಗಳಲ್ಲಿ ನಮಗೆ ಕತ್ತಲೆ ಇರಲಿ ಎನ್ನುವ ರೀತಿಯಲ್ಲಿ ಆ ಭಗವಂತನಿಗೆ ನಾವು ಪ್ರಾರ್ಥನೆಯನ್ನು ವಿಶೇಷವಾಗಿ ಸಲ್ಲಿಸಬೇಕು. ಈ ರೀತಿಯ ಪ್ರಾರ್ಥನೆಯನ್ನು ಪರಮಾತ್ಮನಿಗೆ ಮಾಡುವುದಕ್ಕೋಸ್ಕರ ಆ ದೀಪವನ್ನು ಭಗವಂತನ ಮುಂದೆ ನಾವು ಅರ್ಪಿಸಬೇಕು. ಜೊತೆಗೆ ದೀಪ ಇದು ಅಗ್ನಿ ತತ್ವದ ಒಂದು ಪ್ರತೀಕ. ಅಗ್ನಿ ನಮ್ಮ ವಾಗೀಂದ್ರಿಯಕ್ಕೆ ಅಭಿಮಾನಿಯಾದಂತಹ ದೇವತೆ. ನಮ್ಮ ಮಾತು ಯಾವಾಗಲೂ ದೇವರನ್ನು ಕೊಂಡಾಡುವಂತೆ ಆಗಬೇಕು. ದೇವರ ಮುಂದೆ ದೀಪ ಇಟ್ಟು ದೇವರಿಗೆ ಕೇಳಿಕೊಳ್ಳುವುದು, ಈ ದೀಪವನ್ನು ನಿನಗೆ ಅರ್ಪಿಸುವಂತೆ, ಇದು ನಿನ್ನ ಮುಂದೆ ಇರುವಂತೆ, ನನ್ನ ಮಾತುಗಳು ಕೂಡ ಯಾವಾಗಲೂ ನಿನ್ನನ್ನೇ ಕೊಂಡಾಡುವಂತೆ ಆಗಲಿ. ದೇವರ ದೀಪದ ಮಹತ್ವ ಎಷ್ಟು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ, ಆ ದೇವರ ಮುಂದೆ ಇಟ್ಟ ದೀಪವನ್ನು ತೆಗೆದುಕೊಂಡು ಇನ್ಯಾವ ಮನೆಯ ಕೆಲಸವನ್ನೂ ಮಾಡಬಾರದಂತೆ. ನನಗೆಲ್ಲಿಯೋ ಮನೆಯಲ್ಲಿ ಓಡಾಡಬೇಕಾಗಿದೆ, ಕತ್ತಲಾಗಿದೆ, ಕರೆಂಟ್ ಹೋಗಿದೆ ಅಂತ ಅದೇ ದೀಪವನ್ನು ಇಟ್ಟುಕೊಂಡು ಓಡಾಡುವುದಿಲ್ಲ. ಅದಕ್ಕಾಗಿ ಬೇರೆ ದೀಪ ಇಟ್ಟುಕೊಳ್ಳಬಹುದು ಅವಶ್ಯವಾಗಿ. ಆದರೆ ದೇವರಿಗೆ ಮೀಸಲಾದ ದೀಪ ಅದು ದೇವರಿಗೇ ಇರಬೇಕು. ಆ ರೀತಿ ದೇವರಿಗಾಗಿ ಮೀಸಲು ದೀಪ, ಮೀಸಲು ತುಪ್ಪ, ಮೀಸಲು ಎಣ್ಣೆ ಅಂತ ಇಟ್ಟು ಅದು ಕೇವಲ ದೇವರಿಗಾಗಿ ಅಂತ ಅರ್ಪಣೆ ಮಾಡುವಂತಹ ಒಂದು ಭಾವನೆ, ಅದು ಯಾವುದನ್ನು ಸೂಚನೆ ಮಾಡುತ್ತೆ ಅಂದರೆ, ನಮ್ಮ ವಾಕ್ಶಕ್ತಿ ಇದು ದೇವರಿಗೆ ಮೀಸಲಿರಬೇಕು ಅಂತ. ದೇವರ ಮಹಿಮೆಯನ್ನೇ ಕೊಂಡಾಡುವಂತೆ, ಶಾಸ್ತ್ರಗಳ ಪಠನ ಪಾರಾಯಣ ಇವುಗಳನ್ನೇ ಮಾಡುವಂತೆ ದೇವರು ನಮಗೆ ಮಾಡಬೇಕು. ಹಾಗಾದರೆ ವ್ಯವಹಾರ ನಡೆಯೋದು ಹೇಗೆ ಅಂತ ಪ್ರಶ್ನೆ. ಅತಃ ಕವಿರ್ನಾಮ ಸುಯಾವದರ್ಥಸ್ಯಾದ ಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥೇ ನಯತೇತ ತತ್ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣಃ. ಎಷ್ಟು ಸಾಧ್ಯವೋ ಅಷ್ಟು ಮಾತುಗಳನ್ನು ಕಡಿಮೆ ಆಡಿ ಅನಿವಾರ್ಯವಾಗಿ ಲೌಕಿಕ ವ್ಯವಹಾರಗಳನ್ನು ಮಾಡುವ ಪ್ರಸಂಗ ಬಂದಾಗ ಅಷ್ಟು ಮಾತ್ರ ಮಾಡಬೇಕು. ಆಗಲೂ ಈ ಎಲ್ಲ ಶಬ್ದಗಳು ಭಗವಂತನನ್ನೇ ಕೊಂಡಾಡುತ್ತವೆ ಅಂತ ಅನುಸಂಧಾನ ಮಾಡ್ತಾ ಲೌಕಿಕ ವ್ಯವಹಾರಗಳನ್ನು ಮಾಡಬೇಕು. ಮತ್ತೆ ದೇವರ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು, ದೇವರ ನಾಮಗಳನ್ನೇ ಹೇಳ್ತಾ ಇರಬೇಕು ಅಂತ ಭಾಗವತ ಹೇಳುತ್ತದೆ. ಆ ರೀತಿ ನಮ್ಮ ಶಕ್ತಿ ಯೋಗ್ಯತೆ ಇದ್ದಷ್ಟು ದೇವರ ನಾಮಗಳ ಸಂಕೀರ್ತನ, ಶಾಸ್ತ್ರಗಳ ಪಠನ,
ಸ್ತೋತ್ರಗಳ ಪಾರಾಯಣ, ದೇವರ ನಾಮಗಳನ್ನು ಹಾಡುವುದು, ಈ ರೀತಿ ನಮ್ಮ ವಾಕ್ಶಕ್ತಿ ಭಗವಂತನ ಸೇವೆಗೆ ಉಪಯುಕ್ತವಾಗುವಂತೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಬೇಕು ಒಂದೊಂದು ದೀಪವನ್ನು ದೇವರಿಗೆ ಸಮರ್ಪಣೆ ಮಾಡುವಾಗ. ಕಾರಣ ಆ ದೀಪ ಇದು ಭಗವಂತನ ಆಜ್ಞೆಯಂತೆ ಅಗ್ನಿದೇವರು ನೇಮನ ಮಾಡುವಂತಹ ಒಂದು ದೀಪವಾದದ್ದರಿಂದ ಅದೇ ಅಗ್ನಿದೇವರು ನೇಮನ ಮಾಡುವ ವಾಕ್ಶಕ್ತಿಯನ್ನು ಭಗವಂತನಿಗೆ ಅರ್ಪಣೆ ಮಾಡುವ ಒಂದು ಯೋಗವನ್ನು ಆ ಸೇವೆಯಿಂದ ಪ್ರಸನ್ನನಾಗಿ ಭಗವಂತ ನಮಗೆ ಕರುಣಿಸಬೇಕು ಅಂತ. ಛಾಂದೋಗ್ಯೋಪನಿಷತ್ತು ತಿಳಿಸುವಂತೆ ಅನ್ನ ಪೃಥ್ವಿಗೆ ರುದ್ರದೇವರು, ತೇಜಸ್ಸು ಅನ್ನ ತೇಜೋಬನ್ನಗಳ ಸೃಷ್ಟಿಯನ್ನು ದೇವರು ಮಾಡ್ತಾನೆ ಅಂತ. ಅಲ್ಲಿ ತೇಜಸ್ಸು ಅಂದರೆ ಲಕ್ಷ್ಮಿ, ಅಂದರೆ ವಾಯುದೇವರು, ಅನ್ನ ಅಂದರೆ ರುದ್ರದೇವರು ಅಂತ. ಹೀಗಾಗಿ ತೇಜಸ್ತತ್ವಕ್ಕೆ ಅಭಿಮಾನಿನಿಯಾದ ಮಹಾಲಕ್ಷ್ಮೀದೇವಿ, ಇವತ್ತು ಮಹಾಲಕ್ಷ್ಮಿಯ ಅಮಾವಾಸ್ಯೆಯೂ ಇದೆ, ಮಹಾಲಕ್ಷ್ಮಿಯ ಪೂಜೆಯೂ ಇದೆ. ಆ ತೇಜಸ್ತತ್ವಕ್ಕೆ ಅಭಿಮಾನಿನಿಯಾಗಿರುವಂತಹ ಮುಖ್ಯ ಅಭಿಮಾನಿನಿ ಅವಳು ಮಹಾಲಕ್ಷ್ಮೀದೇವಿ. ಆಮೇಲೆ ಅವಂತರ ಅಭಿಮಾನಿ ಅಗ್ನಿ. ಆ ಮುಖ್ಯಾಭಿಮಾನಿನಿಯಾದ ತೇಜಸ್ತತ್ವಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿದಂತೆ ದೀಪವನ್ನು ಅರ್ಪಿಸಿದರೆ, ಅಗ್ನಿ ದೇವರಿಂದ ಅಭಿಮನ್ಯಮಾನವಾದ ವಾಕ್ಶಕ್ತಿಯನ್ನು ದೇವರಿಗೆ ಅರ್ಪಿಸಿ, ವಾಕ್ಶಕ್ತಿ ನಿನ್ನ ಸೇವೆಗೆ ಯಾವಾಗಲೂ ಮೀಸಲಿರಲಿ ಅಂತನ್ನುವ ಪ್ರಾರ್ಥನೆ ಒಂದಾದರೆ, ಮಹಾಲಕ್ಷ್ಮೀ ದೇವಿಯನ್ನೇ ಅರ್ಪಿಸಿ ಆ ಮಹಾಲಕ್ಷ್ಮೀ ದೇವಿಯಿಂದ ಅಭಿಮನ್ಯಮಾನವಾದ ಸಂಪತ್ತು ಅದೆಲ್ಲ ನಿನ್ನ ಸೇವೆಗೆ ಇರಲಿ ಅಂತ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ, ಏನೆಲ್ಲ ಸಂಪತ್ತಿದೆ, ಧಾನ್ಯ, ಧನ, ಭೂಮಿ, ವಾಹನಗಳು, ನಾನಾ ವಿಧವಾದ ಐಶ್ವರ್ಯ, ಆ ಎಲ್ಲ ವಿಧವಾದ ಸಂಪತ್ತು ಕೂಡ ಧರ್ಮಕ್ಕಾಗಿ ಇರಬೇಕು, ಭಗವಂತನ ಸೇವೆಗಾಗಿರಬೇಕು. ದೀಪವನ್ನು ದೇವರ ಮುಂದೆ ಇಟ್ಟರೆ ಅದು ಸಂಕೇತ. ಅದರ ಹಿನ್ನೆಲೆಯಲ್ಲಿರುವ ಪ್ರಾರ್ಥನೆ ಆ ತೇಜಸ್ತತ್ವದ ಮುಖ್ಯಾಭಿಮಾನಿನಿಯಾದ ಮಹಾಲಕ್ಷ್ಮೀ ದೇವಿಯನ್ನು ದೇವರ ಮುಂದಿಟ್ಟಂತೆ. ಮಹಾಲಕ್ಷ್ಮೀ ದೇವಿಯ ದೇವರ ಜೊತೆಗೆ ಇದ್ದಾಳೆ ನಿತ್ಯಾಭಿಯೋಗಿನಿ. ಆದರೆ ನಾವು ಮಹಾಲಕ್ಷ್ಮೀ ದೇವಿಯ ಪ್ರತೀಕವಾದ ದೀಪವನ್ನು ದೇವರಿಗೆ ಅರ್ಪಿಸಿ ನಮ್ಮ ಎಲ್ಲ ವಿಧವಾದ ಸಂಪತ್ತನ್ನು ಭಗವಂತನಿಗೆ ಅರ್ಪಿಸಿದಂತೆ, ಅರ್ಪಿಸುವ ಭಾವನೆ, ಅರ್ಪಿಸುವ ಯೋಗ, ಆ ಪ್ರವೃತ್ತಿ ಯಾವಾಗಲೂ ನಮಗಿರಲಿ ಅಂತ ದೇವರಿಗೆ ಪ್ರಾರ್ಥನೆ.